ಸಿಲಿಕಾನ್ ಸಿಟಿಯಲ್ಲಿ ಗುಂಡಿಗಳಿಗೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ರಾಜಧಾನಿಯ ಯಾವುದೇ ರಸ್ತೆಗೆ ಹೋದ್ರೂ ಯಮಗುಂಡಿಗಳ ದರ್ಶನವಾಗುತ್ತೆ. ಸ್ವಲ್ಪ ಯಾಮಾರಿದ್ರೂ ಜೀವಕ್ಕೆ ಕುತ್ತಾಗಬಹುದು. ಗುಂಡಿಗಳ ಅವಾಂತರ ರಿಪಬ್ಲಿಕ್ ಕನ್ನಡದ ರಿಯಾಲಿಟಿ ಚೆಕ್ನಲ್ಲಿ ಬಯಲಾಗಿದೆ. ಬೆಂಗಳೂರಲ್ಲಿ ಯಮಗುಂಡಿಗಳ ದರ್ಶನ. ಡಿಕೆಶಿ ಸಿಎಂ ಆದರೂ ಬದಲಾಗದ ರಸ್ತೆಗಳು. ಬ್ರಾಂಡ್ ಬೆಂಗಳೂರು ಕನಸು ಕಂಡಿದ್ದ ಡಿಕೆ ಶಿವಕುಮಾರ್ ಸಿಎಂ ಆಗಿ ತಿಂಗಳುಗಳೇ ಕಳೆದಿವೆ. ಇನ್ನು ಜಿಬಿಎ 5 ಪಾಲಿಕೆಯಾಗಿ ಕಮಿಷನರ್ಗಳು ಬಂದ್ರು. ಎಐ ಟೆಕ್ನಾಲಜಿ ಮುಖಾಂತರ ಗುಂಡಿ ಮುಚ್ಚುತ್ತೀವಿ ಅಂತ ಆಯುಕ್ತರು ಹೇಳ್ತಿದ್ದಾರೆ. ಆದ್ರೆ ಗುಂಡಿಗಳಿಗೆ ಮಾತ್ರ ಮುಕ್ತಿ ಸಿಗ್ತಿಲ್ಲ. ರಿಪಬ್ಲಿಕ್ ರಿಯಾಲಿಟಿ ಚೆಕ್ನಲ್ಲಿ ಗುಂಡಿ ಗಂಡಾಂತರ ಬಯಲಾಗಿದೆ. ರಿಯಾಲಿಟಿ ಚೆಕ್ 1 ಅಪಘಾತದ ಲೈವ್ ದೃಶ್ಯ ಸೆರೆ. ನಾಗರಬಾವಿಯಿಂದ ಸುಮನಹಳ್ಳಿ ಕಡೆ ಹೋಗುವ ರಸ್ತೆ ಗುಂಡಿಗಳಿಂದ ಕೂಡಿವೆ. ಅರ್ಧಂಬರ್ಧ ಜೊತೆಗೆ ಕಳಪೆ ಕಾಮಗಾರಿಯಿಂದ ಲೈವ್ನಲ್ಲಿ ಅಪಘಾತ ಆಗುವ ದೃಶ್ಯ ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗುಂಡಿಗಳಿಂದ ರಸ್ತೆ ಕೂಡಿದೆ. ನಾನೀಗ ನಾಗರಬಾವಿ ಮುಖ್ಯ ರಸ್ತೆಯಲ್ಲಿ ಇದ್ರೆ ನೋಡ್ತಿರ್ಬೋದು ಯಾವ ರಸ್ತೆಯಲ್ಲಿ ಗುಂಡಿಗಳಿದಾವೆ ಅಂದ್ರೆ ರಸ್ತೆ ತುಂಬೆಲ್ಲ ಗುಂಡಿಗಳಿದಾವೆ. ಹೀಗಾಗಿ ಈ ಒಂದು ಭಾಗದಲ್ಲಿ ವಾಹನ ಸವಾರರ ಕಡೆ ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಂಬಾ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅದರಲ್ಲಿ ರಾತ್ರಿ ಟೈಮಲ್ಲಿ ಇಲ್ಲಿ ಲೈಟ್ ಇರಲ್ಲ, ತುಂಬಾ ಅಪಘಾತಗಳಾಗ್ತವೆ. ಧೂಳಿಂದ ಈ ಒಂದು ರಸ್ತೆ ಕೂಡಿದೆ ಅಂತ ಹೇಳ್ಬೋದು. ನೋಡಿ ಯಾವ ಪರಿ ಇಲ್ಲಿ ಎಲ್ಲ ಆ ಗುಂಡಿಗಳು ಬಿದ್ದಿದೆ ಅಂದ್ರೆ. ರಿಯಾಲಿಟಿ ಚೆಕ್ 2 ಬಲಿಗಾಗಿ ಕಾಯ್ತಿದೆ ಚರಂಡಿ. ಶಾಂತಿನಗರ ರಸ್ತೆಯಲ್ಲಿ ಚರಂಡಿ ಮೇಲೆ ಮುಚ್ಚಿದ ಸ್ಲ್ಯಾಬ್ ಮುರಿದು ಹೋಗಿದ್ದು ಬಲಿಗಾಗಿ ಕಾಯ್ತಾ ಇದೆ. ಸದ್ಯ ಸ್ಥಳೀಯರು ಕಟ್ಟಿಗೆ ಮೇಲೆ ಬ್ಯಾಗ್ ಇಟ್ಟಿದ್ದು ಇದು ಡೇಂಜರ್ ರಸ್ತೆ ಅಂತಿದ್ದಾರೆ. ಈಗ ಶಾಂತಿನಗರದ ರಸ್ತೆಯಲ್ಲಿ ಇದ್ರೆ ನೋಡಿ ಯಾವ ರೀತಿಯಾಗಿ ಅಧ್ವಾನವಾಗಿದೆ ರಸ್ತೆ ಎಂಬುದು. ಒಂದ್ ಕಡೆ ಕೆಳಗಡೆ ಚರಂಡಿ ಇದೆ. ಚರಂಡಿಗೆ ಮೇಲೆ ಸ್ಲ್ಯಾಬ್ ಹಾಕಿದ್ರೆ ಸ್ಲ್ಯಾಬ್ ಎಲ್ಲ ಮುರಿದು ಹೋಗಿದ್ರೆ ಇದೀಗ ಸುಗ್ಗಿದು ಒಂದ್ ಕಡೆ ಇದು ಹಾಕಿದ್ದಾರೆ, ಒಂದ್ ಕಡೆ ಬ್ಯಾಗ್ ಹಾಕಿದ್ದಾರೆ. ಬ್ಯಾಗ್ ಇಟ್ಟು ಇದು ತುಂಬಾ ಡೇಂಜರ್ ಆಗಿದೆ, ಇಲ್ಲೆಲ್ಲ ಓಡಾಡಬೇಡಿ, ಈ ಸೈಡ್ ಬರಬೇಡಿ ಅಂತ ಒಂದ್ ಕಡೆ ಸೂಚನಾ ಫಲಕವಾಗಿ ಬ್ಯಾಗ್ ಹಾಕಿದ್ದಾರೆ. ಎಲ್ಲ ಮುರಿದು ಹೋಗಿದೆ ಸ್ಲ್ಯಾಬ್. ಇದುವರೆಗೂ ಜಿಬಿ ಅಧಿಕಾರಿಗಳು ಸರಿಪಡಿಸಿಲ್ಲ. ರಿಯಾಲಿಟಿ ಚೆಕ್ 3 ಯಾಮಾರಿದ್ರೆ ಯಮಪುರಿ ಫಿಕ್ಸ್. ಓಕಳಿಪುರಂ ಮುಖ್ಯ ರಸ್ತೆಯಲ್ಲಿ 2-3 ಬೃಹದಾಕಾರದ ಗುಂಡಿಗಳು ಬಿದ್ದಿದ್ದು ಪ್ರತಿನಿತ್ಯ ವಾಹನ ಸವಾರರು ಜೀವ ಭಯದಲ್ಲಿ ಸಂಚಾರ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನೀಗ ಓಕಳಿಪುರಂ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಇಲ್ಲಿ ಸಹ ಗುಂಡಿಗಳ ಸಾಮ್ರಾಜ್ಯವೇ ನಿರ್ಮಾಣವಾಗಿದೆ. ಸುಮಾರು ದಿನ ಆಯ್ತು ಗುಂಡಿಗಳು ಬಿದ್ದು. ಜಿಬಿ ಅಧಿಕಾರಿಗಳು ಇನ್ನೂ ಸರಿಪಡಿಸಿಲ್ಲ, ಇನ್ನೂ ಮುಚ್ಚಿಲ್ಲ, ಇಲ್ಲಿ ಬಂದು ಪರಿಶೀಲನೆ ಮಾಡಿಲ್ಲ. ತುಂಬಾ ಅಪಘಾತಗಳಾಗಿದ್ದಾವೆ. ನೋಡಿ ಯಾವ ರೀತಿ ಒಂದ್ ಕಡೆ ರಂಗೋಲಿ ತರ ಚಿತ್ರ ಗುಂಡಿ ಬಿದ್ದಿದೆ. ಸಡನ್ ಆಗಿ 2 ವೀಲರ್ ಬಂದ್ರೆ ಸಡನ್ ಆಗಿ ಸ್ಕಿಡ್ ಆಗಿ ಸುಮಾರು ಜನ ಬಿದ್ದು ಹೋಗಿದ್ರೆ ಈ ಒಂದು ಭಾಗದಲ್ಲಿ ಗುಂಡಿಗಳು ಹಾಗೆ ಇದಾವೆ. ಜಿಬಿ ಅಧಿಕಾರಿಗಳು ಇನ್ನೂ ಮುಚ್ಚಿಲ್ಲ. ಒಂದ್ ಕಡೆ ಪಕ್ಕದಲ್ಲಿ ಮಾಲ್ಗಳಿದಾವೆ, ಮೆಜೆಸ್ಟಿಕ್ ಇದೆ, ಸಾಕಷ್ಟು ಬಸ್ಗಳು ಓಡಾಡ್ತವೆ. ಅದರಲ್ಲಿ ಸ್ಕೂಟಿ ಅವರು ಸ್ಕಿಡ್ ಆಗಿ ತುಂಬಾ ಜನ ಬಿದ್ದಿದ್ದಾರೆ. ರಂಗೋಲಿ ತರ ಈ ತರ 3-4 ಗುಂಡಿಗಳು ಬಿದ್ದಿದ್ದಾವೆ. ಬೇಗ ಜಿಬಿ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ರಿಯಾಲಿಟಿ ಚೆಕ್ 4 ಮುಖ್ಯ ರಸ್ತೆ ಅಧ್ವಾನ ಆದ್ರೂ ಕೇಳೋರೇ ಇಲ್ಲ. ಯಾವುದೇ ಸರ್ಕಾರ ಬಂದ್ರೂ ಈವರೆಗೂ ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯನ್ನ ಸರಿಪಡಿಸಿಲ್ಲ. ಮಳೆ ಬಂದ್ರೆ ಈ ರಸ್ತೆ ಅಧೋಗತಿ ಅಂತ ವಾಹನ ಸವಾರರು ಅಸಮಾಧಾನ ಹೊರಹಾಕಿದ್ದಾರೆ. ಈಗ ಕಾಮಾಕ್ಷಿಪಾಳ್ಯ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ. ಇಲ್ಲಿ ಸಹ ರಸ್ತೆಯನ್ನ ಸರಿಪಡಿಸಿಲ್ಲ. ಸುಮಾರು 10 ವರ್ಷಗಳಿಂದ ರಸ್ತೆ ಗುಂಡಿಗಳಿಂದ ಈ ಒಂದು ರಸ್ತೆ ಕೂಡಿದೆ. ಕಾಮಗಾರಿ ಮಾಡೋ ಗುಂಡಿ ಮುಚ್ತಾರೆ, ಬಟ್ ಸರಿಯಾಗಿ ಮುಚ್ಚಲ್ಲ. ತೇಪೆ ಹಾಕ್ತಾರೆ, ಕಳಪೆ ಕಾಮಗಾರಿ, ಮತ್ತೆ ಗುಂಡಿ ಬೀಳುತ್ತೆ. ಸುಮಾರು 10 ವರ್ಷಗಳಿಂದ ಇದೇ ಪ್ರಾಬ್ಲಮ್ ಆಗಿದೆ. ಈ ಒಂದು ಭಾಗದಲ್ಲಿ ತುಂಬಾ ಅಧ್ವಾನ ಆಗಿದೆ. ಇಲ್ಲಿ ಗಾಡಿ ಓಡಾಡಕ್ಕಾಗಲ್ಲ. ನೈಟ್ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಇದು ತುಂಬಾ ಆಕ್ಸಿಡೆಂಟ್ ಆಗ್ತಾ ಇದೆ. ದಯವಿಟ್ಟು ಇದನ್ನ ಅಧಿಕಾರಿಗಳು ನೋಡ್ಕೊಳ್ಬೇಕು ಸರ್. ತುಂಬಾ ಸಮಸ್ಯೆ ಆಗಿದೆ ಸರ್. ನಿಮ್ಗೆ ಸರ್ ನೀವೇ ನೋಡಿ ಸರ್. ಇಲ್ಲಿ ಬ್ರಾಂಡ್ ಬೆಂಗಳೂರು ಬಗ್ಗೆ ಕನಸು ಕಾಣುತ್ತಿರುವ ಸಿಎಂ ಡಿಕೆ ಶಿವಕುಮಾರ್ ಜಿಬಿಯ ಅಧಿಕಾರಿಗಳೇ ದುಶ್ಮನ್ ಆಗಿದ್ದು ನಿತ್ಯ ಗುಂಡಿಗಳಿಂದ ಸಾವು ನೋವು ಸಂಭವಿಸುತ್ತಿದ್ದು ಸರ್ಕಾರಕ್ಕೆ ಜನ ಹಿಡಿಶಾಪ ಹಾಕ್ತಿದ್ದಾರೆ.